ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 4115 ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ದೊರೆತಿದೆ. ಫ್ರೆಂಡ್ಸ್, ಯಾರ್ಯಾರು ಪೊಲೀಸ್ ಆಗಬೇಕು ಅಂತ ಕನಸ್ಕೊಂಡಿದ್ದೀರೋ ಅವರು ಈಗಲೇ ತಮ್ಮ ಹುದ್ದೆ ಪಡೆಯುವುದಕ್ಕೋಸ್ಕರವಾಗಿ ತಮ್ಮ ತಯಾರಿಯನ್ನು ಪ್ರಾರಂಭಿಸಿ. ನೋಡಿ, ಇಲ್ಲಿ 4115 ಹುದ್ದೆಗಳು ಪೊಲೀಸ್ ಇಲಾಖೆಯಿಂದ ಅನುಮೋದನೆಯನ್ನು ದೊರೆತಿದೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ PC ಕಾಲ್ ಮಾಡ್ತಾರೆ. PSI ಹುದ್ದೆಗೆ ಆರ್ಥಿಕ ಅನುಮೋದನೆ ನೀಡಿದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿದ್ದಾವೆ ಅನ್ನತಕ್ಕಂಥದ್ದನ್ನು ನಾವು ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, 4115 ಪೈಕಿ 3500 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಮತ್ತು 615 ಸಬ್ ಇನ್ಸ್ಪೆಕ್ಟರ್ PSI ಹುದ್ದೆಗೆ ಅರ್ಜಿಯನ್ನು ಕರೀತಾರೆ ಫ್ರೆಂಡ್ಸ್. ಈಗ 2023-24 ಸಾಲು 22-23 ಸಾಲಿನಲ್ಲಿ ಭರ್ತಿ ಮಾಡಬೇಕಾಗಿದ್ದ ಹುದ್ದೆಗಳಿದು. 2022 ಫ್ರೆಂಡ್ಸ್, 2022-23 ಸಾಲಿನಲ್ಲಿ ಮತ್ತು 23-24 ಸಾಲಿನಲ್ಲಿ ಭರ್ತಿ ಮಾಡಬೇಕಾದಂಥ ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ದೊರೆತಿದೆ ಫ್ರೆಂಡ್ಸ್. ಯಾರ್ಯಾರು ತಮ್ಮ ಓದನ್ನು ಇನ್ನೂ ಜಾಸ್ತಿ ಮಾಡಿ ನಿಮ್ಮ ಹುದ್ದೆಯನ್ನು ಕನಸನ್ನು ನೀವು ಈಡೇರಿಸ್ಕೊಳ್ಳಿ. ನೋಡಿಲಿ ಫ್ರೆಂಡ್ಸ್, ಇಲ್ಲಿ 2022 ಮತ್ತು 23 ಸಾಲಿನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 300 ಹುದ್ದೆಗಳಿಗೆ ಅವರು ಭರ್ತಿ ಮಾಡಬೇಕಾಯಿತು. ಅದು ಭರ್ತಿ ಆಗಿಲ್ಲ. 2023 ಮತ್ತು 24 ಸಾಲಿನಲ್ಲಿ ಮತ್ತೆ PSI 300 ಹುದ್ದೆಗಳು ಮಾಡಬೇಕಾಯಿತು. ಅದು ಆಗಿಲ್ಲ ಫ್ರೆಂಡ್ಸ್. ಅಲ್ಲಿ 300 600 ಅದು. ಡೆಪ್ಯೂಟಿ ಸಬ್ ಇನ್ಸ್ಪೆಕ್ಟರ್ 15 ಹುದ್ದೆಗಳು 2024-25 ಸಾಲಿನಲ್ಲೇ ಭರ್ತಿ ಮಾಡಬೇಕಾದಂಥ ಹುದ್ದೆಗಳಿವು. ಇನ್ನು ಈ ಮೇಲಿನ ಎಲ್ಲ ಹುದ್ದೆಗಳು ಇದೀಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ಇನ್ನು 3 ತಿಂಗಳೊಳಗಾಗಿ ಅಧಿಸೂಚನೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಯಾರ್ಯಾರು ಓದ್ತಿದ್ದೀರೋ ಎಲ್ಲರೂ ಇನ್ನು ಓದೋದನ್ನು ಫಾಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ನೋಡಿರಿ, ಫಾಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ ಜಾಬನ್ನು ಪಡ್ಕೊಳ್ಳಿ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ಹುದ್ದೆಗೆ ಅರ್ಜಿ ಸಲ್ಲಿಸ ಬಯಸುವವರು ಏನಪ್ಪ ಅಂದರೆ SSLC ಉತ್ತೀರ್ಣರು ಆಗಿರಬೇಕು. ವಿಶೇಷ ಮೀಸಲು ಪಡೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಸಹ SSLC ಪಾಸ್ ಆಗಿರಬೇಕು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಬಯಸುವವರು ಪದವಿ BA BSc BCom ಎನಿ ಡಿಗ್ರಿಯವರು ಪಾಸ್ ಆಗಿರಬೇಕು. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬರ್ತಕ್ಕಂಥದ್ದು ದ್ವಿತೀಯ PUC ಪಾಸ್ ಆಗಿರಬೇಕು ಫ್ರೆಂಡ್ಸ್. ಇದು ಎಜುಕೇಷನ್ ವಿವರ. ವಯೋಮಿತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ವಯೋಮಿತಿ 18 ವರ್ಷ. ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಮೀಸಲು ಪಡೆ ಕಾನ್ಸ್ಟೇಬಲ್ಗೆ 18 ವರ್ಷ ಪೂರ್ಣವಾಗಿರಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBC ಅಭ್ಯರ್ಥಿಗಳಿಗೆ 27 ವರ್ಷ ತನಕ ಕೊಟ್ಟಿದ್ದಾರೆ. ಬುಡಕಟ್ಟು ಜನಾಂಗಗಳಿಗೆ 30 ವರ್ಷ ಅವರು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾರ್ಯಾರು ತಮ್ಮ ಜಾಬನ್ನು ಪಡ್ಕೊಳ್ಬೇಕು ಅಂತ ಕನಸು ಕಾಣ್ತಿದ್ದೀರೋ ಈಗಲೇ ಸ್ಟಡಿಯನ್ನು ಇನ್ನೂ ಫಾಸ್ಟ್ ಮಾಡಿ. ನಿಮಗೆ ಬೇಕಾಗಿರೋದು ಒಂದೇ ಜಾಬು. ಹಾಗಾಗಿ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಆಲ್.